ಪರಿಷತ್ನ ಕಲಾಪದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪಬ್ಬು ಬಾರುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ರಾತ್ರಿ 1 ಗಂಟೆಯವರೆಗೂ ಕೂಡ ಅನುಮತಿ ಸಿಗುತ್ತಾ ಬೆಂಗಳೂರಿನಲ್ಲಿ ಪಬ್ಬುಗಳಿಗೆ ಎನ್ನುವಂತಹ ಪ್ರಶ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಸುಳಿವನ್ನು ಕೊಟ್ಟಿದ್ದಾರೆ. ಮೇಲ್ಮನೆಯಲ್ಲಿ ಬಿಜೆಪಿಯ ಗೋಪಿನಾಥ್ ಅವರು ಕೇಳಿದಂತಹ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಉತ್ತರವನ್ನು ಕೊಟ್ಟಿದ್ದಾರೆ. ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ರೆಸ್ಟೋರೆಂಟ್ ಓಪನ್ ಇರುವ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ. ಪಬ್ಗಳಿಗೂ ಕೂಡ ಅವಕಾಶ ಕೊಡಿ ಅಂತ ಹೇಳಿ ಗೋಪಿನಾಥ್ ಅವರು ಕೇಳಿದ್ದಾರೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಉತ್ತರದ ವೇಳೆ ಡಿಕೆ ಶಿವಕುಮಾರ್ ಮಧ್ಯಪ್ರವೇಶ ಮಾಡ್ತಾರೆ. 1 ಗಂಟೆವರೆಗೂ ಕೂಡ ಪಬ್ಗಳಿಗೆ ಅನುಮತಿ ಕೊಡುವ ಸಲಹೆಯನ್ನ ಒಪ್ಪುತ್ತೇನೆ. ಗೃಹ ಸಚಿವರು ಅಬಕಾರಿ ಸಚಿವರ ಜೊತೆಗೆ ಸಭೆಯನ್ನು ನಡೆಸಿ ಅಂತಿಮ ತೀರ್ಮಾನವನ್ನ ಹೇಳ್ತೇವೆ ಅಂತ ಹೇಳಿ ವಿಧಾನ ಪರಿಷತ್ನ ಕಲಾಪದ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಅವರು ರೂಲ್ಸ್ ಅಲ್ಲಿ ಏನಿದೆ ಅದು ಹೇಳ್ತಾ ಇದ್ದಾರೆ. ನಾನು ಹೋಮ್ ಮಿನಿಸ್ಟ್ರು ಎಲ್ಲ ಕೂತ್ಕೊಂಡು ಬೆಂಗಳೂರು ಇಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ. ರಾತ್ರಿ ಕೆಲಸ ಮಾಡೋ ಜನ ಅಲ್ಲಿ ಹಗಲತ್ತಿರ್ತದೆ, ರಾತ್ರಿ ಇರ್ತದೆ. ಲೈವ್ ಆಗಿರಬೇಕು ಬೆಂಗಳೂರು ಸಿಟಿನ. ಇದಕ್ಕೆ ನಾವು ಭಾಳ ದೂರದೃಷ್ಟಿಯಿಂದ ಆಲೋಚನೆ ಮಾಡಬೇಕು. ವಾಟ್ ಎವರ್ ಈಸ್ ಟೆಲ್ಲಿಂಗ್ ಈಸ್ ರೈಟ್. ಐ ಫುಲ್ಲಿ ಅಗ್ರಿ ಇಟ್ಟು. ನನಗೂ ಬೇಕಾದಷ್ಟಿದೆ. ಅವ್ರ ಡಿಪಾರ್ಟ್ಮೆಂಟಲ್ಲಿ ಏನೋ ಸರ್ಕ್ಯುಲರ್ ಹಾಕೊಂಡ್ಬಿಟ್ಟಿರ್ತಾರಲ್ಲ, ಈ ನೆಪದಲ್ಲೇ ಬರೀ ಹರಾಸ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಆಲ್ ಹರಾಸ್ಮೆಂಟ್ ಈಸ್ ಗೋಯಿಂಗ್ ಆನ್ ಆಗ್ತಾ ಇದೆ. ಅದು ಅರ್ಥ ಇದೆ. ನಾನು ಹೋಮ್ ಮಿನಿಸ್ಟ್ರು ಕೂತ್ಕೊಂಡು ಎಕ್ಸೈಸ್ ಮಿನಿಸ್ಟರ್ ಕರೆಸ್ಬಿಟ್ಟು ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಅವರು ರೂಲ್ಸ್ ಅಲ್ಲಿ ಏನಿದೆ ಅದು ಹೇಳ್ತಾ ಇದ್ದಾರೆ. ನಾನು ಹೋಮ್ ಮಿನಿಸ್ಟ್ರು ಎಲ್ಲ ಕೂತ್ಕೊಂಡು ಬೆಂಗಳೂರು ಇಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ. ರಾತ್ರಿ ಕೆಲಸ ಮಾಡೋ ಜನ ಅಲ್ಲಿ ಹಗಲತ್ತಿರ್ತದೆ, ರಾತ್ರಿ ಇರ್ತದೆ. ಲೈವ್ ಆಗಿರಬೇಕು ಬೆಂಗಳೂರು ಸಿಟಿನ. ಇದಕ್ಕೆ ನಾವು ಭಾಳ ದೂರದೃಷ್ಟಿಯಿಂದ ಆಲೋಚನೆ ಮಾಡಬೇಕು. ವಾಟ್ ಎವರ್ ಈಸ್ ಟೆಲ್ಲಿಂಗ್ ಈಸ್ ರೈಟ್. ಐ ಫುಲ್ಲಿ ಅಗ್ರಿ ಇಟ್ಟು. ನನಗೂ ಬೇಕಾದಷ್ಟಿದೆ. ಅವ್ರ ಡಿಪಾರ್ಟ್ಮೆಂಟಲ್ಲಿ ಏನೋ ಸರ್ಕ್ಯುಲರ್ ಹಾಕೊಂಡ್ಬಿಟ್ಟಿರ್ತಾರಲ್ಲ, ಈ ನೆಪದಲ್ಲೇ ಬರೀ ಹರಾಸ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಆಲ್ ಹರಾಸ್ಮೆಂಟ್ ಈಸ್ ಗೋಯಿಂಗ್ ಆನ್ ಆಗ್ತಾ ಇದೆ. ಅದು ಅರ್ಥ ಇದೆ. ನಾನು ಹೋಮ್ ಮಿನಿಸ್ಟ್ರು ಕೂತ್ಕೊಂಡು ಎಕ್ಸೈಸ್ ಮಿನಿಸ್ಟರ್ ಕರೆಸ್ಬಿಟ್ಟು ಮಧ್ಯರಾತ್ರಿ 1-2 ಗಂಟೆವರೆಗೂ ಕೂಡ ಪಬ್ಬು ಬಾರು ರೆಸ್ಟೋರೆಂಟ್ಗಳು ಓಪನ್ ಇರುವಂತಹ ವಿಚಾರ ನಿನ್ನೆ ಮೊನ್ನೆದಲ್ಲ, ಹಲವು ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಚರ್ಚೆ. ರಾಜಕಾರಣಿಗಳಿಂದ ಅಪ್ರೂವಲ್ ಸಿಕ್ಕರೂ ಕೂಡ ಪೊಲೀಸರು ಭದ್ರತೆಯ ದೃಷ್ಟಿಯಿಂದ ಇದನ್ನು ಹೋಲ್ಡ್ ಮಾಡುವಂತಹ ಕೆಲಸವನ್ನು ಮಾಡಿದರು. ಇವತ್ತು ಗೋಪಿನಾಥ್ ಅವರು ಇದೇ ವಿಚಾರವನ್ನು ರೈಸ್ ಮಾಡಿದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ 1 ಗಂಟೆಯವರೆಗೂ ಕೂಡ ಪಬ್ಬು ಬಾರ್ ರೆಸ್ಟೋರೆಂಟ್ ಓಪನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ನಡೆಸೋದಾಗಿಯೂ ಕೂಡ ತಿಳಿಸಿದ್ದಾರೆ.